ನಮಸ್ಕಾರ. ಕರ್ನಾಟಕ ನ್ಯೂಸ್ ಬಿಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ನೀರಯ. ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ವಿವಿಧ ಹಬ್ಬಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸಾಕಷ್ಟು ಹಬ್ಬಗಳು ಸಾಕಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ರೀತಿಯಾಗಿ ಯುಗಾದಿ ಕೂಡ ಒಂದು. ಯುಗಾದಿ ಹಬ್ಬ ಬಂತೆಂದರೆ ಸಾಕು, ನಮಗೆಲ್ರಿಗೂ ಕೂಡ ಸಂತಸ, ಸಂಭ್ರಮ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯುಗಾದಿ ಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆಯೇ ಯುಗಾದಿ ಅಂದರೆ ಯುಗದ ಆರಂಭ ಅಂತಲೂ ಹೇಳ್ತೀವಿ. ಹೊಸ ವರ್ಷವಾಗಿ ನಾವು ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಯುಗಾದಿ ಹಬ್ಬವನ್ನು ಮುಖ್ಯವಾಗಿ ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ, ಅದರ ಮಹತ್ವಗಳೇನು, ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಜಾಯಿನ್ ಆಗಿದ್ದಾರೆ ಉಡುಪಿ ನಗರಸಭೆಯ ಸದಸ್ಯರಾದಂತಹ ವಿಜಯ್ ಕೊಡವೂರು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ಯುಗಾದಿ ಹಬ್ಬ ಬಂತೆಂದರೆ ಸಾಕು, ನಮಗೆಲ್ರಿಗೂ ಒಂಥರ ಖುಷಿಯ ದಿನ. ಯಾಕಂತಂದರೆ ಹೊಸ ವರ್ಷ, ಹಾಗೆ ಹೊಸ ದಿನಗಳು, ಅದನ್ನು ಒಂದು ಬರಮಾಡಿಕೊಳ್ಳೋದಕ್ಕೆ ನಾವೊಂದು ಆಚರಣೆಯನ್ನು ಮಾಡ್ತೀವಿ ಆ ದಿನ. ಸೊ ಈ ಒಂದು ಹಬ್ಬದ ಮಹತ್ವ ಏನು, ಜೊತೆಗೆ ಯಾಕೆ ನಾವು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು? ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳ್ತಾ, ಪವಿತ್ರವಾಗಿರುವಂಥ ಮತ್ತು ಸನಾತನವಾಗಿರುವಂಥ ಏನು ಹಿಂದೂ ಧರ್ಮ ಏನಿದೆ, ಇದು ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಸಂದರ್ಭಗಳಲ್ಲೂ ಚಿಂತನೆ ಮಾಡಿರುವಂಥದ್ದು, ಪೂಜಿಸುವಂಥದ್ದು, ಆರಾಧಿಸಿರುವಂಥದ್ದು. ಆದ್ದರಿಂದ ಮೊದಲು ಪ್ರಕೃತಿಯೊಂದಿಗೆ ನಾವು ಬದುಕಬೇಕು ಅಂತಾದರೆ ಪ್ರಕೃತಿಯನ್ನು ಉಳಿಸಬೇಕು, ಪ್ರಕೃತಿಯನ್ನು ಗೌರವಿಸಬೇಕು, ಪ್ರಕೃತಿಯನ್ನು ಪೂಜಿಸಬೇಕು ಅನ್ನುವ ಚಿಂತನೆ ಇರುವಂಥದ್ದು. ಇದು ನಮ್ಮ ಋಷಿ ಮುನಿಗಳ ಪರಂಪರೆಯಿಂದ ಬಂದಿರುವಂಥದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯುಗಾದಿ ಅಂದರೆ ಯುಗಾದ ಆದಿ, ಮೊದಲು ಅಂದರೆ ಬೇವು ಬೆಲ್ಲದಿಂದ ಪ್ರಾರಂಭ ಮಾಡಬೇಕು. ಅಂದರೆ ಬೇವು ಅಂದ್ಕೂಡಲೇ ಎಲ್ಲ ಅದರಲ್ಲಿರುವಂಥ ಕಹಿಯ ಸ್ವೀಕಾರವನ್ನು ಮಾಡಬೇಕು ನಾವು. ಬೆಲ್ಲ ಅಂದರೆ ಸಿಹಿಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಇರುವಂಥದ್ದು ವಿಚಾರ. ಆದ್ದರಿಂದ ಯುಗಾದಿ ಅಂಥ ಹಬ್ಬ ಅನೇಕ ಇದೆ. ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳು ಬಂದಿದೆ. ಅದು ಮೊದಲಿದ್ದಾಗಿ ಯುಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ನವರಾತ್ರಿ ಇರ್ಬೋದು. ಎಲ್ಲ ಹಬ್ಬಗಳಿಗೂ ಒಂದೊಂದು ವಿಶೇಷತೆ ಇದೆ ಅನ್ನೋದು ಒಂದಾದರೆ, ಎರಡನೇದು ಅದು ಭೂಮಿಗೆ ಟಚ್ ಆಗಿರುವಂಥದ್ದು. ಅಂದರೆ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವಂಥದ್ದು. ಉದಾಹರಣೆಗೆ ನೀರನ್ನು ಪೂಜೆ ಮಾಡಬೇಕು, ಮರವನ್ನು ಪೂಜೆ ಮಾಡಬೇಕು, ಗಾಳಿಯನ್ನು ಪೂಜೆ ಮಾಡಬೇಕು, ಬೆಳಕು, ಸೂರ್ಯ, ಚಂದ್ರ ಎಲ್ಲರನ್ನೂ ಪೂಜೆ ಮಾಡಿ ನಾವು ಅದರ ಜೊತೆಯಲ್ಲಿ ಬದುಕಬೇಕು ಅನ್ನೋದನ್ನೇ ಯುಗಾದಿಯ ಒಂದು ಹಬ್ಬದ ಪ್ರಾರಂಭದಲ್ಲಿ ಆಗ್ತದೆ. ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಇರ್ತದೆ ಅಂದರೆ ನಮ್ಗೆ ಗೊತ್ತಿದೆ. ದೀಪಾವಳಿ ಆದ ಒಟ್ಟು ಏನು ಸ್ವೀಕಾರ ಮಾಡಬೇಕು, ಅದರ ಒಳಗಿರುವಂಥದ್ದು ಮತ್ತು ಆದರೆ ಅದರಿಂದ ಅನೇಕ ರೋಗಾಣುಗಳು ಬರದಂತಹ ಶಕ್ತಿ ಇದೆ ಹಾಗೂ ಬೇವಿನ ಮರಕ್ಕೆ ಅಂತ ಹೇಳ್ತಾರೆ. ಅದನ್ನು ತೋರಣವಾಗಿ ಕಟ್ಟಿಕೊಳ್ಳುವಂಥದ್ದು ಇರ್ಬೋದು. ಈ ಬೆಲ್ಲದ ಮುಖಾಂತರ ಸಿಹಿಗಳನ್ನು ಸ್ವೀಕಾರ ಮಾಡಬೇಕು. ಅಂದರೆ ನಾವು ನಮ್ಮ ಹತ್ರ ಜಂಬ ಬರಬಾರ್ದು. ಕಹಿ ಅಂದ್ಕೂಡಲೇ ನಮ್ಮ ಹತ್ರ ನಾವು ಕಳ್ಕೊಳ್ಬಾರ್ದು, ಅಥವಾ ಸಿಹಿ ಬಂದರೆ ನಾನೊಬ್ಬ ಜಂಬ ಅಂತ ಇರಬಾರ್ದು. ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು ಅನ್ನುವ ಹಬ್ಬವೇ ಯುಗಾದಿ ಹಬ್ಬ. ನಮ್ಮ ವರ್ಷದ ಪ್ರಾರಂಭದ ಹಬ್ಬ ಅದು. ಅದನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು, ಪೂಜೆ ವಿಧಿ ವಿಧಾನದ ಮುಖಾಂತರ ಆಚರಣೆ ಮಾಡೋದು ಒಂದಾದರೆ, ಈ ಒಟ್ಟು ಮೊದಲು ಹೇಳಿದಾಗೆ ಎಲ್ಲ ಸಂಸ್ಕೃತಿಯನ್ನು, ಈ ಪರಿಸರವನ್ನು, ಅದನ್ನು ನಾವು ಬದುಕಬೇಕು, ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಈ ಯುಗಾದಿ ಹಬ್ಬ ಇರ್ತದೆ ಅನ್ನುವಂಥದ್ದು ಈ ಮುಖಾಂತರ ನಾವು ಆಚರಣೆ ಮಾಡುವಂಥದ್ದು ಸಂಗತಿ. ಇನ್ನು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಯಾಕೆ ಈ ಒಂದು ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನುವಂಥದ್ದು, ಯಾಕೆ ಆ ಒಂದು ರೀಸನ್ ಬಗ್ಗೆ? ಯಾಕಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಥವಾ ನಾವು ನೋಡಬಹುದು, ಅಲ್ಲಿ ಇಲ್ಲ. ನಮ್ಮ ಭಾರತ ದೇಶದಲ್ಲೇ ಯಾಕೆ ಅನ್ನುವಂಥದ್ದು? ಇದು ಒಳ್ಳೆಯ ಪ್ರಶ್ನೆ ನಿಮ್ಮದು. ಉದಾಹರಣೆಗೆ ಭಾರತ ದೇಶದಲ್ಲಿ ಯಾಕೆ ಇಲ್ಲ ಅನ್ನೋದಕ್ಕೆ ನನಗೆ ಗೊತ್ತಿರುವಂಥ ಅಂಶ ಹೇಳ್ಬೋದು. ಈ ಭಾರತ ದೇಶವೆನ್ನುವಂಥದ್ದು ನಾನು ಆವಾಗಲೇ ಹೇಳಿದ್ದೇನೆ, ಈ ಪ್ರಕೃತಿಯನ್ನು ಆರಾಧನೆಯ ಮುಖಾಂತರ ನಾವು ಗೌರವಿಸುವಂಥದ್ದು ಅಂತ ಹೇಳಿದರೆ ಇದು ಬೇರೆ ಎಲ್ಲೂ ಕಾಣಲಿಕ್ಕೆ ಸಿಗೋದು ಕಷ್ಟ. ಅವರು ಈ ಭೂಮಿಯನ್ನು ಅವರಿಗೆ ಬೇಕಾಗಿರುವಂಥ ಸೈಟ್ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿರ್ಬೋದು. ನಾವು ಭೂಮಿಯನ್ನು ಭಾರತ ಭೂಮಿ, ತಾಯಿಯ ಸ್ವರೂಪಿ ಅಂತ ಯೋಚನೆ ಮಾಡಿದ್ದೀವಿ. ಅದೇ ರೀತಿ ಈ ನೀರಿನ ವಿಚಾರ ಬಂದಾಗ, ನಾವು ಯಾವುದಾದ್ರೂ ನದಿಯ ವಿಚಾರ ಬಂದಾಗ, ಅದು ಕೇವಲ H2O ಅಲ್ಲ. ಪಾಠ್ಯಪುಸ್ತಕದಲ್ಲಿ H2O ಅಂತ ಇರ್ಬೋದು, ಆದರೆ ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀವಿ ಕೇಳಿದರೆ, ಅದನ್ನು ಗಂಗೆ, ತುಂಗೆ ಅನ್ನುವ ದೇವರ ಇದನ್ನು ಇಟ್ಕೊಂಡು ಅದನ್ನು ತೀರ್ಥ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಸ್ವೀಕಾರ ಮಾಡುವಂಥ ಒಂದು ಸನಾತನ ಸಂಸ್ಕೃತಿ ನಮ್ಮದು. ಆದ್ದರಿಂದ ನಾವು ಯುಗಾದಿಯನ್ನು ನಾವು ಆಚರಣೆ ಮಾಡ್ತೀವಿ, ಬೇರೆಯವರು ಪ್ರಕೃತಿ ಆರಾಧಕರಲ್ಲ, ಆದ್ದರಿಂದ ಆಚರಣೆ ಮಾಡೋದಿಲ್ಲ ಅಂತ ಇರ್ಬೋದು. ಅವರ ಆರಾಧನೆಯ ಬಗ್ಗೆ ನಾನು ಏನು ಕೀಳುಮಟ್ಟ ಮಾಡಿದ್ದಲ್ಲ, ಬದಲಾಗಿ ಅವರ ಆರಾಧನೆ ಈ ರೀತಿ ಇಲ್ಲ ಅನ್ನೋದಕ್ಕೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿರುವಂಥದ್ದು. ಮತ್ತು ನಮ್ಮದು ಏನು ಕೇಳಿದರೆ, ಸನಾತನವಾಗಿರುವಂಥ ಹಿಂದೂ ಧರ್ಮದಲ್ಲಿರುವಂಥದ್ದು ಒಂದು ಪಂಚಾಂಗದ ಮೂಲಕ ಅದನ್ನು ಮಾಡಿರುವಂಥದ್ದು. ನಮ್ಮದು ಎಲ್ಲಿಯ ತನಕ ಅಂದರೆ, ನಮ್ಮ ಋಷಿಮುನಿಗಳು ಎಲ್ಲಿಯ ತನಕ ಬಲಿಷ್ಠರಾಗಿದ್ದರು ಮತ್ತು ಎಲ್ಲಿಯ ತನಕ ಮೇಲ್ಪಂಕ್ತಿ ಬೇಲೆಯವರಿಗೆ ಅಂತ ಹೇಳಿದರೆ ಯೋಚನೆ ಮಾಡಿದರೆ, ನಮ್ಮದು ಈ ಶನಿ ಗ್ರಹ ಅಂತ ಯೋಚನೆ ಮಾಡಿ. ಉದಾಹರಣೆಗೆ ಬುಧ ಅಂತ ಯೋಚನೆ ಮಾಡಿದರೆ ಅದು ಕೆಂಪು ಇತ್ತು ಆ ಗ್ರಹ. ಅದು ಯಾವಾಗ ಹೇಳಿದ್ದು ಕೇಳಿದರೆ, ನಮ್ಮೊಬ್ಬ
ಸಾಧಾರಣವಾದಂಥ ಋಷಿಮುನಿಗಳು ಯಾವಾಗ ಹೇಳಿದ್ದು ಕೇಳಿದರೆ ಸಾಧಾರಣ 7ನೇ ಶತಮಾನ ಅಂತ ಯೋಚನೆ ಮಾಡ್ಬೋದು. ಭೂಮಿಯಲ್ಲಿ ಇದ್ದುಕೊಂಡೇ ಆಕಾಶವನ್ನು ನೋಡ್ತಾ ಹೇಳ್ತಾರೆ. ಇದು ಇಷ್ಟು ಸುತ್ತು ಬರಬೇಕಂತ ಆದರೆ 30 ವರ್ಷ ಬೇಕು. ಶನಿಗ್ರಹ ಅದು ಮಂದಗತಿಯಲ್ಲಿ ಸುತ್ತು ಬರುವಂಥದ್ದು ಸೂರ್ಯನಿಗೆ. ಅದು 30 ವರ್ಷ ಬೇಕು ಅಂತ ಯಾವಾಗ ಹೇಳಿದ್ದು ಕೇಳಿದರೆ 7ನೇ ಶತಮಾನದಲ್ಲಿ ಭೂಮಿಯಲ್ಲಿ ಇದ್ದುಕೊಂಡು ಹೇಳಿರುವಂಥದ್ದು ಘಟನೆ ಗೊತ್ತಾಗಿದೆ. ಅದನ್ನೇ ನಮ್ಮ ಈಗಿನ ವಿಜ್ಞಾನಿಗಳು ಹೇಳಿರುವಂಥದ್ದು ಸಾಧಾರಣ 2013ನೇ ಆಸುಪಾಸಿನಲ್ಲಿ ಹೇಳಿರುವಂಥದ್ದು. ಇಂಥ ಅನೇಕ ಸಂಗತಿಗಳಿದೆ. ಬುಧ ಗ್ರಹ ಅದು ಕೆಂಪು ಬಣ್ಣದಲ್ಲಿದೆ ಅಂತ ಹೇಳಿದ್ದು ನಾವು ಅವುಗಳು ಹೇಳಿದ್ದೀವಿ. ಅಂದರೆ ಇದು ಎಲ್ಲವೂ ಪಂಚಾಂಗದ ಆಧಾರದ ಮೇಲೆ ನಾವು ದೇವರು ಅಥವಾ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡುವಂಥದ್ದು ಆಗಿರಲಿಕ್ಕಿದೆ. ಆದ್ದರಿಂದ ನಮಗೆ ನಮ್ಮ ದೇಶದಲ್ಲಿ ವಿಭಿನ್ನತೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ದೇಶದಲ್ಲಿ ಯಾಕೆ ಅಂತ ಕೇಳಿದರೆ ನಾವು ಪ್ರಕೃತಿಯನ್ನು ಆರಾಧನೆ ಮಾಡೋದ್ರಿಂದ ಇದೆಲ್ಲ ಸಾಧ್ಯ ಆಗುತ್ತದೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲೂ ತುಂಬ ಅನೇಕ ಸಂಗತಿಗಳಿದೆ. ಈಗ ಉದಾಹರಣೆಗೆ ಅಲ್ಲಿಯವರು ಆರಾಧಿಸುವ ವಿಚಾರ ಹೊಸ ವರ್ಷವನ್ನು ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ಬೋದು. ಅಲ್ಲಿ ಅವರು ಈ ರೀತಿ ಪೂಜಾ ವಿಧಿವಿಧಾನದಲ್ಲಿ ಆಚರಣೆ ಮಾಡುವಂಥದ್ದು ಕಷ್ಟ. ಉದಾಹರಣೆಗೆ ಸಂತಸವನ್ನು ತರಬೇಕು, ಅವರು ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇರ್ಬೋದು. ಅದನ್ನು ಅಲ್ಲಿಯವರ ಆರಾಧನೆ ಹಿಡ್ಕೊಂಡು ನಾವು ಅದನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅನ್ನೋದು ಸತ್ಯ. ಈಗ ನಾವು ನಮ್ಮದು ಹೇಳ್ತೀವಿ, ನಾವು ಪಂಚಾಂಗದ ಮುಖಾಂತರ ಮಾಡ್ತೀವಿ, ಅಥವಾ ಪೂಜೆ ವಿಧಿವಿಧಾನದ ಮುಖಾಂತರ ಮಾಡ್ತೀವಿ, ಅಥವಾ ಪ್ರಕೃತಿಯನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ, ಅದನ್ನು ಅನುಕರಣೆ ಮಾಡ್ತೀವಿ ಅಂತ ಎಷ್ಟು ಹೇಳಿದ್ರೂ ನಮ್ಮ ಈಗಿನ ಪೀಳಿಗೆ ಅದನ್ನು ಮೈಮರೆತಿದೆ ಅನ್ನೋದು ಸತ್ಯ. ಈಗ ಈಗಿನ ಪೀಳಿಗೆ ಅದನ್ನು ಮೈಮರೆತು ಪಾಶ್ಚಾತ್ಯರ ಅನುಕರಣೆಯಲ್ಲಿ ಆಗ್ತಾ ಇದೆ. ಆದ್ದರಿಂದ ನಂದು ನೀವು ಹೇಳಿದ ಪ್ರಶ್ನೆ ಏನು ಕೇಳಿದರೆ ಬೇರೆ ಎಲ್ಲೂ ಇಲ್ಲ, ಇಲ್ಲಿ ಯಾಕೆ ಅನ್ನೋದಕ್ಕೆ ಯೋಚನೆ ಮಾಡ್ತಾ ಬೇರೆ ಪಂಚಾಂಗದ ದಿನಗಳಲ್ಲಿ ನಿಗದಿಪಡಿಸುವಂಥದ್ದಲ್ಲ. ಸೂರ್ಯಚಂದ್ರನ ನಿಗದಿ ಅವರು ಕ್ಯಾಲೆಂಡರನ್ನು ನಿಗದಿಪಡಿಸುವುದು. ಈಗ ಅವರು ಹೇಳ್ತಾರೆ ಏನಂದರೆ ಡಿಸೆಂಬರ್ 31ನೇ ತಾರೀಕಿನ 11:59 1 ನಿಮಿಷದಲ್ಲಿ ಇಸವಿ ಬದಲಾವಣೆ ಆಗ್ತದೆ, ಒಂದು ವರ್ಷ ಬದಲಾವಣೆ ಆಗ್ತದೆ ಅಂತ. ಈಗ ನಾವು ಹೇಳೋದು ಆ 1 ನಿಮಿಷದಲ್ಲಿ 1 ವರ್ಷದ ಬದಲಾವಣೆ ಅಲ್ಲ. ಬದಲಾಗಿ ಋತುಮಾನದ ವಿಚಾರ ಬಂದಾಗ, ಏನು ಪಂಚಾಂಗದ ವಿಚಾರ ಬಂದಾಗ ಅದರಲ್ಲಿ ಬದಲಾವಣೆ ಆಗುವುದು ಒಂದಾದರೆ, ಎರಡನೆಯದ್ದು ಆ ಸಂದರ್ಭದಲ್ಲಿ ಯುಗಾದಿಯ ಸಂದರ್ಭದಲ್ಲಿ ಯಾವುದೇ ಮಳೆ ಬರುವುದಿಲ್ಲ. ಮಳೆ ಇಲ್ಲದೆ ನಾವು ಗಮನಿಸಬೇಕು ಪ್ರಕೃತಿಯನ್ನು. ಅದು ಚಿಗುರು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವುದಾದ್ರೂ ಮಾವು ಇರ್ಬೋದು, ಬೇವು ಇರ್ಬೋದು, ಅಂತಹ ಮರ ಗಿಡಗಳು ಚಿಗುರು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಈಗ ಮರ ಅಥವಾ ನೀರದಕ್ಕೆ ಹೋದ ಮೇಲೆ ಅದು ಮಳೆಗಾಲದಲ್ಲಿ ಜೂನ್ ತಿಂಗಳ ಮೇಲೆ ಮಳೆ ಬರ್ತದೆ. ಆ ಸಂದರ್ಭದಲ್ಲಿ ಚಿಗುರು ಹೊಡೆಯುವಂಥದ್ದು, ಮಾವು ಹಣ್ಣಾಗುವಂಥದ್ದು ಅದೆಲ್ಲ ನಮ್ಮದು ಕೇಳಿರುವಂಥದ್ದು ಮತ್ತು ನೀರಿನ ಶಕ್ತಿಯಿಂದ ಬರ್ಬೋದು ಅಂತ ಯೋಚನೆ ಮಾಡಿದನು. ಯುಗಾದಿಯ ಸಂದರ್ಭದಲ್ಲಿ ಬರುವಂಥದ್ದು ಏಪ್ರಿಲ್ ತಿಂಗಳಿಗೆ, ಆವಾಗ ಯಾವುದೂ ಮಳೆ ಬರುವುದಿಲ್ಲ. ಆದರೂ ಎಲ್ಲ ಗಿಡಗಳಲ್ಲೂ ಒಮ್ಮೆ ತಮ್ಮ ಎಳೆಗಳನ್ನು ಉದುರಿಸಿ ಮತ್ತೊಮ್ಮೆ ಯುಗಾದಿಯ ಸಂದರ್ಭದಲ್ಲಿ ಬರುವಂಥದ್ದು. ಅಂದರೆ ನಾವು ಯುಗಾದಿಯನ್ನು ಇಟ್ಟು ಅದಾಗ್ತದೆ ಅಂತ ಹೇಳಿದಲ್ಲ, ಬದಲಾಗಿ ಆ ಸಂದರ್ಭದಲ್ಲಿ ಹೊಸತನ ಎಲ್ಲದಕ್ಕೂ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಬದಲಾಗಿ ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ಈಗ ಉದಾಹರಣೆಗೆ ಫಾಲ್ಗುಣ ಮಾಸದಲ್ಲಿ ಈ ಪ್ರಾಣಿಗಳು ಸ್ವಲ್ಪ ಮಂದದಲ್ಲಿ ಇರ್ತದೆ ಅನ್ನೋದು ಹಿರಿಯರು ಹೇಳಿದ ಮಾತು. ಅದೇ ಯುಗಾದಿಯ ನಂತರ ಅದೊಂದು ಸ್ವಲ್ಪ ಚುರುಕಾಗಿ ಎಲ್ಲ ಮಾನವರಿಗೆ ಬೇಕಾದ ರೀತಿಯಲ್ಲಿ ತನ್ನ ದೈನಂದಿನ ಚಟುವಟಿಕೆ ಮಾಡ್ತದೆ. ಉದಾಹರಣೆಗೆ ನಾವು ಗದ್ದೆಯಲ್ಲಿ ಉಳುವ ಸಂದರ್ಭದಲ್ಲಿ ಗೋವುಗಳಿರ್ಬೋದು, ಅದಕ್ಕೊಂದು ಮಾತಿದೆ ನಮ್ಮ ಹಳ್ಳಿ ಕಡೆಯಲ್ಲಿ. ಹೇಗೆ ಅಂದರೆ ಫಾಲ್ಗುಣ ಮಾಸದಲ್ಲಿ ಅದೊಂದು ಸ್ವಲ್ಪ ಮಂದದ ರೀತಿಯಲ್ಲಿ ಇರ್ತದೆ. ಯುಗಾದಿಯ ನಂತರ ಅದೊಂದು ಸ್ವಲ್ಪ ಬೇಕಾದ ಚೈತನ್ಯವನ್ನು ತಗೊಂಡು ಮನುಷ್ಯನಿಗೆ ಬೇಕಾದ ಪೂರಕವಾದಂಥ ವಾತಾವರಣದಲ್ಲಿ ಅದು ಗದ್ದೆಯಲ್ಲಿ ಉಳುವಂಥದ್ದು ಸಹ ಇರ್ತದೆ. ಆದ್ದರಿಂದ ಯುಗಾದಿ ಬೇರೆ ದೇಶದಲ್ಲಿ ಹೇಗಿದೆಯಾ ಏನೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ಈ ಸನಾತನ ಸಂಸ್ಕೃತಿಯಲ್ಲಿ ಹೇಗಿದೆ ಕೇಳಿದರೆ ಪ್ರಕೃತಿಯನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ. ಅದರ ಜೊತೆಯಲ್ಲಿ ಪಂಚಾಂಗದ ಮೂಲಕ ಹಿಂದೆ ಋಷಿಮುನಿಗಳು ಬದುಕಿದ ರೀತಿಯಲ್ಲಿ ಹೇಳಬೇಕು ಅಂತಾದರೆ ಪ್ರಕೃತಿಯ ಆರಾಧಕರು ನಾವು. ಅದನ್ನು ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಲ್ಲಿ ಕೊಡುವುದರ ಮುಖಾಂತರ ಅದಕ್ಕೆ ಧಾರ್ಮಿಕವಾಗಿರುವಂಥ ಟಚ್ಚನ್ನು ಕೊಟ್ಟು ಅದರಲ್ಲಿ ದೇವರಿದ್ದಾರೆ ಅನ್ನುವ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಆರಾಧಿಸ್ತೀವಿ. ಈ ಮುಖಾಂತರ ಪ್ರಕೃತಿಯನ್ನು ಗೌರವಿಸ್ತೀವಿ ಅನ್ನೋದು ಸತ್ಯ. ಇನ್ನು ಯುಗಾದಿಯನ್ನು ವೈಜ್ಞಾನಿಕವಾಗಿ ತಾವು ಹೇಗೆ ಅದನ್ನು ವ್ಯಾಖ್ಯಾನ ಮಾಡ್ತೀರಾ ಅನ್ನುವಂಥದ್ದು, ವೈಜ್ಞಾನಿಕವಾಗಿ ಕೂಡ ಒಂದಿಷ್ಟು ಕಾರಣಗಳಿದ್ದೇ ಇರುತ್ತೆ. ಇದರ ಬಗ್ಗೆ ತಾವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ? ಆವಾಗ ಒಮ್ಮೆ ನೆನಪು ಮಾಡಿದ್ದೇನೆ. ಏನಂದರೆ ಈ ಬೇವು ಅನ್ನುವ ಒಂದು ಗಿಡದಲ್ಲಿ ನಾವೇನಾದರೂ ಅದನ್ನು ತುಂಬ ಮರಗಳನ್ನು ನೆಟ್ಟರೆ ಅದು ಆರೋಗ್ಯಕ್ಕೆ ಒಳ್ಳೆಯ ರೀತಿಯ ಆಮ್ಲಜನಕವನ್ನು ನೀಡುವಂಥ ಮರ. ಉದಾಹರಣೆಗೆ ಅದು ತಿಳಿದೇ ಇರ್ಬೋದು, ಆ ಬೇವನ್ನು ಅದರ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ನಮ್ಮ ಹಿರಿಯರು. ಅದರಲ್ಲಿ ಕೆಲವು ವೈರಾಣುಗಳಂಥ ಇದು ಏನಾದರೂ ರೋಗ ಬರುವಂಥದ್ದಿದ್ದರೆ ತಡೆಯುವಂಥ ಶಕ್ತಿ ಈ ಬೇವುಗೆ ಇದೆ ಅನ್ನುವಂಥದ್ದು. ಆ ಮುಖಾಂತರ ನಾವು ತೋರಣವನ್ನು ಕಟ್ತೀವಿ, ಮಾವುಗಳ ತೋರಣ ಕಟ್ತೀವಿ. ಇದು ಒಂದು. ಎರಡನೆಯದ್ದು, ಇದರಲ್ಲಿ ಅನೇಕ ಸಂಗತಿಗಳನ್ನು ನೆನಪು ಮಾಡುವಂಥದ್ದು ಬಂದಾಗ, ಉದಾಹರಣೆಗೆ ಪಂಚಾಂಗದ ರೀತಿಯಲ್ಲಿ ಯಾವ ಗ್ರಹಗಳು ಯಾವ ಮೂಲಕ ಚಲಿಸ್ತದೆ
ಅನ್ನುವಂಥದ್ದು ನಮ್ಮ ಹಿರಿಯರು ಒಂದಷ್ಟು ಅಧ್ಯಯನ ಮಾಡಿರುವಂಥದ್ದು ಗೊತ್ತಿದೆ. ಸರ್, ಇನ್ನು ಯುಗಾದಿ ಹಬ್ಬವನ್ನು ವೈಜ್ಞಾನಿಕವಾಗಿ ತಾವು ಹೇಗೆ ಸಾಬೀತುಪಡಿಸ್ತೀರಿ? ವೈಜ್ಞಾನಿಕವಾಗಿ ಸಾಬೀತುಪಡಿಸುವುದು ಅಂದರೆ ಮತ್ತೊಮ್ಮೆ ಅದನ್ನು ನೆನಪು ಮಾಡ್ತೇನೆ ಏನಂದರೆ, ನಮ್ಮ ಹಿರಿಯರು ನಡೆದ ದಾರಿಯನ್ನು ನೆನಪು ಮಾಡಿದ್ರೆ ಅದರಲ್ಲೆಲ್ಲವೂ ಬಂತು ಅನ್ನೋದು ಸತ್ಯ. ಯುಗಾದಿಯಲ್ಲಿ ನಾವೇನು ಬೇವು ಬೆಲ್ಲಗಳನ್ನು ಪೂಜಿಸ್ತೀವಿ, ಅದನ್ನು ಇಟ್ಕೊಳ್ತೀವಿ. ಯಾಕೆ ಕೇಳಿದರೆ, ವೈಜ್ಞಾನಿಕವಾಗಿ ಹೇಳಬೇಕು ಅಂತಾದರೆ, ಈ ಬೇವಿನ ಗಿಡ ಅಂತ ನಾವು ಏನು ಹೇಳ್ತೀವಿ, ಅದು ಆಮ್ಲಜನಕ, ಒಳ್ಳೆಯ ರೀತಿಯ ಆಮ್ಲಜನಕ ಕೊಡ್ತದೆ ಅನ್ನೋದು ಸತ್ಯ ಅಂತಾದರೆ, ಅನೇಕ ರೋಗಗಳನ್ನು ತಡೆಯುವಂಥ ಶಕ್ತಿ ಅದಕ್ಕಿದೆ ಅನ್ನೋದರ ಮುಖಾಂತರ ಅದನ್ನು ನಿಮಗೆ ವೈಜ್ಞಾನಿಕವಾಗಿ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಾದಮೇಲೆ ನಾವು ಈ ಪಂಚಾಂಗದ ರೂಪದಲ್ಲಿ ಇದೆಲ್ಲ ಬರುವಂಥದ್ದು ಅಂತ ಹೇಳ್ತೀವಿ. ನಮ್ಮ ಹಿರಿಯರು ಈ ಪಂಚಾಂಗವನ್ನು ಗ್ರಹಿಸಿಕೊಂಡು ಅದನ್ನು ಅಧ್ಯಯನ ಮಾಡಿಕೊಂಡು ಯಾವ ಮಟ್ಟಿಗೆ ಎಲ್ಲವನ್ನೂ ಕಂಡುಹಿಡುಕಿದ್ದಾರೆ. ಈಗ ಉದಾಹರಣೆಗೆ, ಆ ಸಂದರ್ಭದಲ್ಲಿ ನಮ್ಮದು ಯಾವುದೇ ಆಧುನಿಕ ಉಪಕರಣ ಇಲ್ಲದೆ, ಆಧುನಿಕ ಆದಂಥ ವ್ಯವಸ್ಥೆ ಇಲ್ಲದೆ, ಭೂಮಿ ಅಥವಾ ನಮ್ಮ ಖಗೋಳದಲ್ಲಿರುವಂಥ ಏನು ವಿಚಾರ, ಈಗ ಉದಾಹರಣೆಗೆ ಅದು ಎಷ್ಟು ಸುತ್ತು ಬರ್ತದೆ ಭೂಮಿಗೆ, ಆಕಾಶ ಇರ್ಬೋದು, ಅಂಥದ್ದು ಯಾವಾಗ ಎಷ್ಟು ಬರ್ತದೆ ಅನ್ನುವಂಥದ್ದು ಯಾವುದೇ ಇದು ಇಲ್ಲದೆ, ಉಪಯುಕ್ತವಿಲ್ಲದಂಥ ಆಧುನಿಕ ಶಸ್ತ್ರಾಸ್ತ್ರ ಇಲ್ಲದೆ ಅನೇಕ ಶಕ್ತಿಗಳನ್ನು ನಮ್ಮ ಪೂರ್ವಜಕರು ನೋಡಿರುವಂಥದ್ದಾಗಿದೆ. ಸಾಧು ಸಂತರ ಜೀವನದಲ್ಲಿರ್ಬೋದು ಅತಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ನಮ್ಮದು ಹಿರಿಯರು. ಈಗ ಉದಾಹರಣೆಗೆ ವರಾಹ ಮಿರಾಯಿ ಅನ್ನೋ ಒಂದು ವ್ಯವಸ್ಥೆ, ಒಬ್ಬ ವ್ಯಕ್ತಿ ಏನು ಅಂದರೆ ಭೂಮಿಯಲ್ಲೇ ನಿಂತುಕೊಂಡು ಭೂಮಿಯ 10-15 ವರ್ಷ ಏನಾಗಲಿಕ್ಕೆ ಸಾಧ್ಯತೆ ಇದೆ, ಏನಾಗಿದೆ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯತೆ ಇದೆ ನಮ್ಮಲ್ಲಿ. ಇನ್ನೂ 10-15 ವರ್ಷದ ನಂತರ ಏನು, ಅಥವಾ 10-15 ವರ್ಷದ ಮೊದಲು ಏನು ಅನ್ನುವಂಥದ್ದು ಹೇಳುವಂಥ ಶಕ್ತಿಯು ನಮ್ಮ ಹಿರಿಯರಿಗಿದೆ. ಇದು ಪಂಚಾಂಗದಲ್ಲಿ ಬಂದಿರುವಂಥದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ಆವಾಗ ಒಮ್ಮೆ ನಾನು ನೆನಪು ಮಾಡಿದ್ದೇನೆ. ಏನು ಅಂದರೆ, ನಮ್ಮ ಈ ಬುಧಗ್ರಹ ಅನ್ನುವಂಥದ್ದು ಒಂದು ಕೆಂಪು ಬಣ್ಣ ಇದೆ ಅನ್ನುವಂಥದ್ದು ನಮ್ಮ ವಿಜ್ಞಾನಿಗಳು ಹೇಳಿರುವಂಥದ್ದು 2013ರ ಹತ್ತಿರ ಅಂತ ಹೇಳ್ಬೋದು. ಆದರೆ ಅದೇ ನಮ್ಮ ಹಿರಿಯರು ಯಾವುದೇ ಆಧುನಿಕವಾಗಿರುವಂಥ ಇದು ಇಲ್ಲದೆ, ಅದಕ್ಕೆ ಬೇಕಾಗಿರುವಂಥ ಸಲಕರಣೆ ಇಲ್ಲದೆ, ಅವರು 2007ನೇ ಶತಮಾನದಲ್ಲಿ ಅದನ್ನು ಹೇಳಿರುವಂಥದ್ದನ್ನು ಮಾಡಿದ್ದಾರೆ. ಉದಾಹರಣೆಗೆ ಶನಿ ಗ್ರಹ ಈ ಭೂಮಿಗೆ, ಸೂರ್ಯನಿಗೆ ಎಷ್ಟು ಸುತ್ತು ಬರ್ತದೆ ಅನ್ನುವಂಥದ್ದು ಆವಾಗಲೇ ಹೇಳಿರುವಂಥದ್ದು ಏನು ಅಂದರೆ, ಹತ್ರ 30 ವರ್ಷಕ್ಕೊಮ್ಮೆ ಸುತ್ತು ಬರುವಂಥದ್ದು ಅಂತ ಹೇಳಿ, ಅಂದರೆ ಮಂದಗತಿಯಲ್ಲಿ ಸುತ್ತು ಬರುವಂಥದ್ದು ಹೇಳುವಂಥದ್ದು. ಆದ್ದರಿಂದ ನಾನು ಈ ಒಟ್ಟು ಯುಗಾದಿಯನ್ನು ಕಣ್ಮುಂದೆ ಇಟ್ಟುಕೊಂಡು ನಮ್ಮ ಪಂಚಾಂಗ, ನಮ್ಮ ಆಚಾರ ವಿಚಾರಗಳಿಗೆ ಅದನ್ನು ಒತ್ತು ಕೊಟ್ಟು ಹೇಳಬೇಕು ಅಂತಾದರೆ, ವಿಜ್ಞಾನಕ್ಕೆ ನೀವು ಹೇಳಿರುವಂಥದ್ದು ವಿಜ್ಞಾನದಲ್ಲಿ ಯಾವ ರೀತಿ ಸಾಬೀತು ಮಾಡ್ತೀರಿ ಅಂತ ಹೇಳಿದಾಗ ಇದೆಲ್ಲ ಕಣ್ಮುಂದೆ ತರುವಂಥದ್ದು ನಾನು ಮಾಡುವಂಥ ಪ್ರಯತ್ನ ಮಾಡ್ಬೋದು. ಈಗ ಮೊನ್ನೆ ನಾಸಾದಿಂದ ಬಂದಿರುವಂಥ ನಮ್ಮ ಸುನೀತಾ ವಿಲಿಯಮ್ಸ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಒಬ್ಬ ಮಹಿಳೆಯಾಗಿ ತಾನು ಮನೆಯಲ್ಲಿ ತನ್ನ ಗಂಡ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಬದುಕಬೇಕು ಅನ್ನುವಂಥದ್ದು ಅನೇಕರಿಗೆ ಇರ್ತದೆ. ಅದರ ಮಧ್ಯದಲ್ಲಿ ನಾನು ಅದಷ್ಟು ಮಾತ್ರ ನನ್ನ ಜೀವನದ ಒಂದು ಭಾಗ ಅಲ್ಲ, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದೇನದು ಚಿಕ್ಕ ಮಟ್ಟದ ಸಾಧನೆ ಅಲ್ಲ. ಒಂದನೇದು ಖುಷಿ ಏನಂದರೆ, ನಮ್ಮ ಭಾರತದ ಮೂಲದವರು ಅನ್ನೋ ದೃಷ್ಟಿಯಿಂದ ಒಂದಾದರೆ, ಎರಡನೇದು ಇಡೀ ವಿಶ್ವದ ಮಹಿಳೆಯರಿಗೆ, ಪುರುಷರಿಗೂ ಒಂದು ಮಾದರಿ ವ್ಯಕ್ತಿತ್ವ ಅಂತ ಹೇಳ್ಬೋದು. 286 ದಿನ, ಹತ್ರ 9 ತಿಂಗಳ ಕಾಲ ಯಾವುದೇ ಇದಿಲ್ಲದೆ ಅಲ್ಲಿ ಇರುವಂಥದ್ದು, ಅದನ್ನು ಸಂಶೋಧನೆ ಮಾಡಿರುವಂಥದ್ದು, ತನ್ನ ಜೀವದ ಹಂಗನ್ನು ತೊರೆದು ತನ್ನ ಸಾಧನೆಯನ್ನು ಮಾಡಿರುವಂಥದ್ದಕ್ಕೆ ನಾವು ಅಭಿನಂದಿಸಬೇಕು. ಮತ್ತು ಅವರು ಹೇಳಿದ ಮಾತು ಏನು ಕೇಳಿದರೆ, ಅವರು ಹೋಗುವಾಗ ಭಗವದ್ಗೀತೆಯನ್ನು ನಾನು ಹಿಡ್ಕೊಂಡು ಹೋಗಿದ್ದೇನೆ ಅನ್ನುವಂಥದ್ದು ಹೇಳಿದ್ದಾರೆ. ಗಣೇಶನನ್ನು ನಾನು ನಂಬಿದ್ದೇನೆ, ಗಣೇಶನ ಚಿತ್ರ ಮೂರ್ತಿಯನ್ನು ನಾನು ಇಟ್ಕೊಂಡು ಹೋಗಿದ್ದೇನೆ ಅನ್ನುವಂಥದ್ದು. ಇದರ ಹಿಂದೆ ನಾನು ಇದಕ್ಕೆ ಯಾಕೆ ಟಚ್ ಕೊಟ್ಟಿದ್ದೇನೆ ಕೇಳಿದರೆ, ಅವರು ಎಲ್ಲೋ ಒಂದು ಪಂಚಾಂಗ, ಎಲ್ಲೋ ಒಂದು ನಮ್ಮ ಸನಾತನವಾಗಿರುವಂಥ ಹಿಂದೂ ಧರ್ಮ ಆಚಾರ ವಿಚಾರವನ್ನು ನಂಬುವಂಥದ್ದು ಮಟ್ಟದಲ್ಲಿ ನಂಬುತ್ತಾರೆ ಅನ್ನುವಂಥದ್ದು ಇಲ್ಲಿ ಅವರೇ ಉಲ್ಲೇಖ ಮಾಡಿದ್ದಾರೆ. ಹೌದು, ಅದಕ್ಕೆ ನನಗೆ ಶಕ್ತಿ ಕೊಟ್ಟಿದೆ, ಪ್ರೇರಣೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಪವಿತ್ರವಾಗಿರುವಂಥ ಹಿಂದೂ ಧರ್ಮದ, ಸನಾತನವಾಗಿರುವಂಥ ಹಿಂದೂ ಧರ್ಮದ ಆಚರಣೆ ಆಗಿರುವಂಥ ಯುಗಾದಿ ಏನಿದೆ, ಇದು ಯುಗದ ಆದಿಯೂ ಹೌದು. ಇದು ಕೇವಲ ಒಂದು ನಂಬಿಕೆ ಮಾತ್ರ ಅಲ್ಲ, ಇದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಪ್ರೂಫ್ ಮಾಡಿದ್ದಾರೆ. ಹೌದು, ನಾವು ಇಂಥ ದೇವರ ನಾನು ನಂಬಿದ್ದೇನೆ, ನಾನು ಇಂಥ ಭಗವದ್ಗೀತೆಯನ್ನು ನಂಬಿದ್ದು ಮಾತ್ರ ಅಲ್ಲ, ಅದನ್ನು ದಿನನಿತ್ಯ ಬಳಕೆ ಮಾಡಿದ್ದೇನೆ, ಆ ಪ್ರಕಾರ ನಾನು ಜೀವಿಸ್ತಾ ಇದ್ದೇನೆ ಅನ್ನೋದಕ್ಕೆ ಒಂದು ಮಾತು. ಆದ್ದರಿಂದ ಯುಗಾದಿ ಅನ್ನುವಂಥದ್ದು ಪುರಾತನವಾಗಿರುವಂಥದ್ದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಉದಾಹರಣೆಗೆ ಅದನ್ನು ನಾನು ಉಲ್ಲೇಖ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಉದಾಹರಣೆಗೆ ಬೇರೆಲ್ಲ ಆಚಾರ ವಿಚಾರಗಳು ಎಲ್ಲಿ ಹುಟ್ಟುಕೊಂಡಿದ್ದು ಕೇಳಿದರೆ, ಒಂದು ಕ್ಯಾಲೆಂಡರಲ್ಲಿ ನಾವು ಹೇಳ್ತೇವೆ. ಈಗಿನ ನಮ್ಮ ಕ್ಯಾಲೆಂಡರ್ ದಿನಾಂಕ ಯಾವುದು ಕೇಳಿದರೆ 2025 ಅಂತ ಹೇಳ್ತೀವಿ. ಇದು ನಮ್ಮ ಕ್ಯಾಲೆಂಡರ್ ದಿನಾಂಕ ಈಗಿನ. ಅದೇ ಸನಾತನವಾಗಿರುವಂಥ ಹಿಂದೂ ಧರ್ಮದ ಹುಟ್ಟು ಯಾವಾಗ ಅಂತ ಒಂದು ಯೋಚನೆ ಮಾಡಿದರೆ, ಅದು ಕೃತಯುಗ ಇರ್ಬೋದು, ಯುಗ ಇರ್ಬೋದು,
ದ್ವಾಪರ ಯುಗ ಇರ್ಬೋದು, ಕಲಿಯುಗ ಇರ್ಬೋದು, ಅದನ್ನೆಲ್ಲ ಹತ್ರ ಸೇರಿಸಿದರೆ ಅಂದಾಜು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಹತ್ರ ಒಂದು 29 ಲಕ್ಷ ವರ್ಷ ಪುರಾತನವಾಗಿರುವುದು. ಉದಾಹರಣೆಗೆ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿರುವಂಥದ್ದು 17.25 ಲಕ್ಷ ವರ್ಷ ಅಂತ ಹೇಳ್ತೀವಿ ನಾವು ನಮ್ಮ ಹಿರಿಯರ ಪ್ರಕಾರ. ಇದನ್ನು ಯೋಚನೆ ಮಾಡಿದ್ರೆ ಅಷ್ಟು ಪುರಾತನವಾಗಿರುವಂಥ ವರ್ಷದ ಆಚರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಈ ಆಚರಣೆಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದಾಗಬೇಕು. ನಾವು ಈಗ ಕಲ್ತಿದ್ದೀವಿ, ನಮಗೆ ವಿದ್ಯಾವಂತರು ನಾವು ಅದು ಮೂಢನಂಬಿಕೆ ಅಂತ ಹೇಳುವವರಿಗೆ ಒಂದು ಮಾತು ಏನು ಕೇಳಿದರೆ, ಇದರ ಎಲ್ಲದ ಹಿಂದೆ 29 ಲಕ್ಷ ವರ್ಷದ ಪೂಜೆ, ಆರಾಧನೆ ಅದೆಲ್ಲವೂ ನಮಗೆ ಮುಟ್ಟಿಸುವಂಥದ್ದು ನಮ್ಮ ಹಿರಿಯರು ಮಾಡಿದ್ದಾರೆ. ಅದನ್ನು ನಾವು ನಂಬಬೇಕಾಗಿದೆ. ಮತ್ತು ಈಗಿನ ವಿಜ್ಞಾನಿಗಳು ಅದನ್ನು ನಂಬಿದ್ದಾರೆ ಅನ್ನುವಂಥದ್ದು ಮೊನ್ನೆಯ ನಾಸಾದಲ್ಲಿ ಆಗಿರುವಂಥ ಬೆಳವಣಿಗೆ. ಅದರಿಂದ ಆಗಿದೆ ಅನ್ನುವಂಥದ್ದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಇನ್ನು ಹಬ್ಬಗಳು ಅಂತ ಬಂದಾಗ ಪಾಶ್ಚಾತ್ಯ ಅನುಕರಣೆಯನ್ನು ನಮ್ಮ ದೇಶದ ಯುವಕರು ಎಲ್ಲೋ ಒಂದು ಕಡೆ ಅಳವಡಿಸ್ಕೊಳ್ತಾ ಇದ್ದಾರೆ. ಯಾಕೆ? ಜೊತೆಗೆ ಅವ್ರಿಗೆ ಏನು ಟಿಪ್ಸ್ ಕೊಡೋಕ್ಕೆ, ಅಂದರೆ ಸಲಹೆ ಕೊಡೋಕ್ಕೆ ನೀವು ಇಷ್ಟಪಡ್ತೀರಾ ಅನ್ನುವಂಥದ್ದು? ಒಟ್ಟು ಈಗಿನ ಸ್ಥಿತಿ ಏನಿದೆ ಅಂದರೆ, ನಾವು ಹೇಳುವಾಗ ಹೇಳ್ತೀವಿ, ನಾವು ತುಂಬ ಪುರಾತನ, ಸನಾತನ, ಪವಿತ್ರತೆ ಅನ್ನುವಂಥದ್ದು ಹೇಳ್ತೀವಿ. ಆದರೆ ಎಲ್ಲೋ ನಮ್ಮ ಮಧ್ಯದಲ್ಲಿ ಕಳಚಿ ಹೋಗಿದೆ. ಅದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸುವಲ್ಲಿ ವಿಫಲ ಆಗಿದ್ದು ಹೌದು ಅಂತ ಅನ್ನಿಸ್ತಾ ಇದೆ. ಈಗ ನೀವು ಹೇಳುವ ಪ್ರಶ್ನೆ ಪ್ರಕಾರ ಅಂದರೆ ಈಗಿನ ಯುವಕರ ಆಚರಣೆ ಹೇಗಿದೆ ಅಂದರೆ, ಒಂದು ಮೋಜು ಮಸ್ತಿಗೋಸ್ಕರ ಹಬ್ಬ ಅಂತ ಇದೆ. ಎಲ್ಲ ಹಬ್ಬವನ್ನು ತಗೊಳ್ಳುವ. ಈಗ ಉದಾಹರಣೆಗೆ ಯುಗಾದಿ ಅನ್ನೋದು ಮಾತ್ರ ಅಲ್ಲದೆ, ಈಗ ಏನಾದರೂ ಗಣೇಶನ ಹಬ್ಬ ಬಂದಾಗ ನಾವು ಬೇಕು, ಮತ್ತು ಅದನ್ನು ವಿಸರ್ಜನೆ ಮಾಡುವಾಗ ನಮಗೆ ನೋವಿರಬೇಕು. ನಾವು 1 ದಿನ, 9 ದಿನ, 1 ತಿಂಗಳು ನಾವು ಆರಾಧನೆ ಮಾಡಿರುವಂಥ ಗಣೇಶನನ್ನು ನಾವು ವಿಸರ್ಜನೆ ಮಾಡ್ತಾಯಿದ್ದೀವಿ ಅನ್ನುವಂಥ ನೋವು ಬರಬೇಕಿತ್ತು. ಆದರೆ ನೋವು ನಮ್ಮಲ್ಲಿ ಬಂದೇ ಇಲ್ಲ. ಅದನ್ನು ನಾವು ಖುಷಿಯಿಂದ DJ ಹಾಕ್ಕೊಂಡು ನಾವು ಕುಣಿತ ಪ್ರಾರಂಭ ಮಾಡಿದ್ದೀವಿ. ಗಣೇಶನ ಹಬ್ಬಕ್ಕೆ ಕುಣಿತೀವಿ. ಅದೇ ನೋಡಿದರೆ ನವರಾತ್ರಿಗೆ ಬೇರೆ ರೀತಿಯಲ್ಲಿ ಕುಣಿತೀವಿ. ಅದೇ ರೀತಿ ಎಲ್ಲ ಹಬ್ಬಗಳಲ್ಲೂ ನಾವು ಕುಣಿದು ಕುಪ್ಪಳಿಸುವಂಥದ್ದು ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಇದು ತಪ್ಪು ಸರಿ ಬಗ್ಗೆ ನಾನು ಯೋಚನೆ ಮಾಡಿದ್ದಲ್ಲ. ಇದು ಎಲ್ಲೋ ಒಂದು ಪಾಶ್ಚಾತ್ಯವಾಗಿರುವಂಥ ಅನುಕರಣೆಯನ್ನು ಮಾಡ್ತಾಯಿದ್ದೀವಿ ನಾವು. ಈಗ ಉದಾಹರಣೆಗೆ ಅದರಲ್ಲಿ ಒಂದು ನಮೂನಿ ದೇಹಕ್ಕೆ ಖುಷಿ ಬರ್ತದೆ ಅನ್ನುವ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಇದರ ಅರ್ಥ ಏನು ಅಂತ ನಾವು ಸ್ವೀಕಾರ ಮಾಡಿಲ್ಲ. ಈ ಹಬ್ಬ ಯಾಕೆ, ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಇದನ್ನು ಒಂದು ವೇಳೆ ನಾನು ಅದನ್ನು ಬಿಟ್ಟು ನಾನು ಆಚರಣೆ ಮಾಡಿದರೆ ಏನು ಸಮಸ್ಯೆ ಆಗ್ಬೋದು, ಮುಂದಿನ ಪೀಳಿಗೆಗೆ ದಾರಿ ತಪ್ಪಲಿಕ್ಕೆ ಸಾಧ್ಯತೆ ಇದೆ, ನಾವು ಅಧೋಪತಿಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಹೊಸ ವರ್ಷದ ಆಚರಣೆ ಅಂತ, ಈಗ ಯುಗಾದಿಯ ಬಗ್ಗೆ ಮಾತಾಡಬೇಕು ಅಂದರೆ, ಹೊಸ ವರ್ಷದ ಆಚರಣೆಯನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಡಿಸೆಂಬರ್ ಕೊನೆಯ ದಿನ 31ನೆಯ ಕೊನೆಯ ದಿನ ಆಚರಣೆ ಹೇಗಿರ್ತದೆ ಅಂದರೆ, ಉದಾಹರಣೆ ಯಾವುದೋ ಒಂದು ಪಬ್ಬಲ್ಲಿರ್ಬೋದು, ಕ್ಲಬ್ಬಲ್ಲಿರ್ಬೋದು, ಅಥವಾ DJ ಹಾಕಿ ಕುಣಿತಾ ಇರ್ಬೋದು, ಅಥವಾ ಡ್ರಗ್ಸಿನ ಮುಖಾಂತರ ಇರ್ಬೋದು. ಒಂದು ನಮೂನಿ ಮಾನಸಿಕವಾದ ಮನಸ್ಸಿಗೆ ಅಥವಾ ದೇಹಕ್ಕೆ ಖುಷಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿಯ ಮಾಡ್ತೇವೆ. ಆದರೆ ಇದರಲ್ಲಿ ಏನಾಗ್ತದೆ ಕೇಳಿದರೆ, ಹೊಸ ವರ್ಷದ ನಾವು ಹೊಸ ಯುಗಕ್ಕೆ ಆದಿಗೆ ಕಾಲಿಟ್ಟಾಗ ನಾವು ದಾರಿ ತಪ್ಪುವಂಥದ್ದೇ ಇರುವಂಥದ್ದು. ಯಾಕಂದರೆ ಮತ್ತು ದಾರಿ ತಪ್ತೇವೆ. ಇದರಲ್ಲಿ ಏನು ಒಳ್ಳೆಯ ಸಂದೇಶವನ್ನು ನಾವು ವಾಪಸ್ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಉದಾಹರಣೆ, ನಾವು ಯಾವುದನ್ನು ತಪ್ಪು ಅಂತ ಹೇಳೋದಿಲ್ಲ, ಯಾವ ಆಚರಣೆಯನ್ನು ನಾನು ತಪ್ಪು ಅಂತ ಹೇಳಿದಿಲ್ಲ, ನಾವು ಇದರ ಮುಂದೆ ಚರ್ಚೆಗೆ ಇಟ್ಟಿರುವಂಥ ಸಂಗತಿ. ಉದಾಹರಣೆ ಡ್ರಗ್ಸ್ ಅನ್ನುವಂಥ ವಿಚಾರ ಬಂದಾಗ, ಈಗ ಉದಾಹರಣೆ ಒಟ್ಟು ನಮ್ಮ ದೇಶದಲ್ಲಿ 11 ಕೋಟಿ ಜನ ಯುವಕರು, ಅತಿ ಹೆಚ್ಚು ಯುವಕರು ಡ್ರಗ್ಗನ್ನು ಬಳಸ್ತಾ ಇದ್ದಾರೆ. ಅದು ಬೇರೆ ಬೇರೆ ರೀತಿ ಇರ್ಬೋದು, ಪೇಪರ್ನ ರೀತಿಯಲ್ಲಿರ್ಬೋದು, ಅಥವಾ ಇಂಜೆಕ್ಷನ್ನ ರೀತಿಯಲ್ಲಿರ್ಬೋದು, ಅಥವಾ ಟ್ಯಾಬ್ಲೆಟ್ನ ರೀತಿಯಲ್ಲಿರ್ಬೋದು. ಅದನ್ನು ಆ ದಿನವೂ ಉಪಯೋಗ ಮಾಡ್ತೀವಿ, ನಾವು ಆ ಮನೋರಂಜನೆಯಲ್ಲಿ ಉಪಯೋಗ ಮಾಡ್ತೀವಿ. ಅದು ಮತ್ತೆ ದಿನನಿತ್ಯ ಅದನ್ನೇ ಬಳಸುವವರು ಏನಾಗ್ತಾರೆ ಕೇಳಿದರೆ, ಅವನು ತನ್ನ ಹುಟ್ಟು ಯಾಕೆ ಅಂತ ಗೊತ್ತಿರೋದಿಲ್ಲ. ಈಗ ತಾನು ಹುಟ್ಟಿದ್ದೀನಿ, ನಾನು ಪ್ರಾಥಮಿಕವಾಗಿ ನನ್ನ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು, ಅದಾದಮೇಲೆ ನಾನು ವಿದ್ಯಾಭ್ಯಾಸದ ಆದಮೇಲೆ ನಾನು ಉದ್ಯೋಗ ಮಾಡಬೇಕು, ತಂದೆ ತಾಯಿಯನ್ನು ನೋಡಿ ಆದಮೇಲೆ ಸಾಧ್ಯ ಇದ್ದರೆ ಸಮಾಜವನ್ನು ನೋಡ್ಕೊಳ್ಬೇಕು, ಈ ದೇಶ ಇದನ್ನು ರಕ್ಷಣೆ ಮಾಡಬೇಕು ಅನ್ನೋ ಯಾವುದೇ ಕಲ್ಪನೆ ಇಲ್ಲದೆ 11 ಕೋಟಿ ಜನ ಯುವಕರು ಈ ದಾರಿ ತಪ್ಪುವಂಥದ್ದು, ಡ್ರಗ್ಸ್ಗೆ ಬಲಿಯಾಗುವಂಥದ್ದಾಗ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 74 ಲಕ್ಷ ಜನ ಯುವಕರು, ಅತಿ ಹೆಚ್ಚಲ್ಲಿ ವಯಸ್ಸಾದವರು ಇಲ್ವಾ ಕೇಳಿದ್ರೆ ಇದ್ದಾರೆ, ಆದರೆ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರು ಬಲಿಯಾಗುವಂಥದ್ದಾಗ್ತಾ ಇದೆ. ಅವರಿಗೆ ಮುಂದಿನ ನಮ್ಮ ಜವಾಬ್ದಾರಿ ಏನು ಅಂತಲೇ ಗೊತ್ತಾಗೋದಿಲ್ಲ. ರಸ್ತೆಯ ಬದಿಯಲ್ಲಿ ಬಿದ್ದುಕೊಳ್ತಾರೆ, ಮತ್ತು ಯಾವುದೇ ಉಪಯುಕ್ತವಾದಂಥ ದೇಹ ಅಲ್ಲ ಅದು, ಮತ್ತು ಯಾವುದೋ ಒಂದು ಡ್ಯಾಮೇಜ್ ಆಗಿಬಿಡುವಂಥ ದೇಹ, ಎಲ್ಲೋ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಇದೆಲ್ಲ ಮತ್ತೆ ಅನುಕರಣೆ ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಪಾಶ್ಚಾತ್ಯ ಅನುಕರಣವನ್ನು ಬಿಡಬೇಕು ನಾವು. ಆ ಸಂದರ್ಭದಲ್ಲಿ ಆದರೂ ಬಿಡಬೇಕು, ಜೀವನ ಪೂರ್ತಿ ಬಿಡಬೇಕು ಅನ್ನೋದು ಇರುವಂಥದ್ದು. ಒಂದು ವೇಳೆ ಜೀವನ ಪೂರ್ತಿ ಆಗದಿದ್ದರೂ ತೊಂದರೆ ಇಲ್ಲ. ಆ ಯುಗದ ಆದಿ ಅಂದರೆ ಮೊದಲನೇ ದಿನ ಇಡುವಾಗಲೂ ಆದರೂ ನಾನು ಬಿಡುತ್ತೇನೆ, ನಾನು ಬಿಟ್ಟು ನನ್ನ ಸ್ನೇಹಿತರಿಗೆ ನಾನು ಹೇಳ್ತೇನೆ, ಇದನ್ನು ಮಾಡೋದು ಬೇಡ, ಇದನ್ನು ಮಾಡಿದರೆ ಮುಂದಿನ ದಿನಗಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ತೊಂದರೆ ಆಗ್ತದೆ, ಅಥವಾ ಮುಂದಿನ ನಮ್ಮ ಭವಿಷ್ಯ ಏನಿದೆ, ಭವ್ಯ ಭಾರತವನ್ನು ನಿರ್ಮಾಣ ಮಾಡುವಂಥದ್ದು, ನಮ್ಮ ಹಿರಿಯರು ಕೊಟ್ಟಿರುವಂಥ ಈ ಪ್ರಕೃತಿಯನ್ನು, ಈ ಭೂಮಿಯನ್ನು ಮತ್ತೆ ಮುಂದಿನ ಸಂತತಿಗೆ ಕೊಡುವಂಥ ಜವಾಬ್ದಾರಿ ಇದೆ. ನಮ್ಮ ಬದುಕಿನ ಜೊತೆಯಲ್ಲಿ ಅದು ಮಹತ್ತರವಾದಂಥ ಜವಾಬ್ದಾರಿ ಇದೆ. ಆದ್ದರಿಂದ ಯುವಕರಿಗೆ ನಾನೊಂದು
ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದೇನೆಂದರೆ, ನಮ್ಮ ಅನೇಕ ಅಭ್ಯಾಸಗಳಿರ್ಬೋದು, ಆದರೆ ಅಭ್ಯಾಸ ಯಾವುದೋ ನಮ್ಮ ಸಮಾಜವನ್ನು ಬದಲಾವಣೆಸುವ, ಸಮಾಜವನ್ನು ಹಾಳು ಮಾಡುವಂಥದ್ದಾಗಬಾರ್ದು. ನಾವು ಒಳ್ಳೆಯ ರೀತಿಯಲ್ಲಿ ತಿಳ್ಕೊಳ್ಬೇಕು. ನಮ್ಮ ಹಿರಿಯರು ಸಮಾಜಕ್ಕೋಸ್ಕರ ಬದುಕಿದ್ದಾರೆ, ಸರ್ವಸ್ವವು ಸಮಾಜಕ್ಕೋಸ್ಕರ ಬದುಕಿದ್ದಾರೆ. ನಾವು ಅದನ್ನು ಅನುಕರಣೆ ಮಾಡಬೇಕು. ಮತ್ತು ನಮ್ಮ ದೇಶ ಅಂದ್ಕೊಳ್ಳಿ, ಇದು ಕೇವಲ ಒಂದು ಮಣ್ಣು ಕಲ್ಲು ಮಣ್ಣಿನ ರಾಶಿ ಅಲ್ಲ. ಇದು ವಿಶ್ವಗುರು. ಎಲ್ಲ ಸಂದರ್ಭಗಳಲ್ಲೂ ಬೇರೆ ದೇಶದವನಿಗೆ ಬದುಕಲು ದಾರಿ ತೋರಿಸಿದದ್ದು ಅಂಥದ್ದು ಗೊತ್ತಿದೆ. ಈಗ ಉದಾಹರಣೆಗೆ ಕಂಬು ಅನ್ನೋ ಒಬ್ಬ ಸನ್ಯಾಸಿ ಕಂಬೋಡಿಯಾಗೆ ಹೋಗ್ತಾನೆ, ಅಲ್ಲಿ ಅವರಿಗೆ ಬದುಕಲು ದಾರಿಯನ್ನು ತೋರಿಸ್ತಾನೆ. ಅವನಲ್ಲಿ ಮತಾಂತರ ಮಾಡಿದ್ದಲ್ಲ, ಬದಲು ಈ ರೀತಿ ನಾಗರಿಕರಾಗಿ ಬದುಕಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಈಗ ಆ ದೇಶಕ್ಕೆ ಕಂಬೋಡಿಯಾ ಅಂತ ಹೆಸರಿದೆ. ಅಂತಹ ಅನೇಕ ಸಂಗತಿಗಳನ್ನು ನಾವು ಮೆಲುಕು ಹಾಕ್ತೀವಿ. ಬೇರೆ ದೇಶವೀಗ ಉದಾಹರಣೆಗೆ ಮುಸ್ಲಿಂ ರಾಷ್ಟ್ರವಾಗಿರುವಂಥ ಅನೇಕ ದೇಶಗಳಲ್ಲೂ ನಮ್ಮ ದೇವರನ್ನು ಪೂಜೆ ಮಾಡುವಂಥದ್ದು, ನಮ್ಮ ಗಣೇಶನ ವಿಗ್ರಹವನ್ನು ಇಟ್ಟುಕೊಳ್ಳುವಂಥದ್ದು, ಅವರ ಏರ್ಪೋರ್ಟ್ಗಳಲ್ಲಿ ಸರಸ್ವತಿ ದೇವಿಯ ವಿಗ್ರಹ ಇಟ್ಟುಕೊಳ್ಳುವಂಥದ್ದು, ಗರುಡ ಏರ್ಲೈನ್ ಅಂತ ಹೆಸರಿಟ್ಟುಕೊಂಡಿರುವಂಥದ್ದು, ಅವರ ನೋಟುಗಳಲ್ಲಿ ಭಾರತದಲ್ಲಿ ನಾವು ಪೂಜೆ ಮಾಡುವಂಥ ಗಣಪತಿಯ ಚಿತ್ರವನ್ನು ಮುದ್ರಿಸಿರುವಂಥದ್ದು. ಇದು ಯಾಕೆ ಬಂತು ಕೇಳಿದರೆ, ನಮ್ಮ ಹಿರಿಯರು ಆ ರೀತಿಯ ಮೇಲ್ಪಂಕ್ತಿಯಿಂದ ಬದುಕಿ ತೋರಿಸಿದ್ದಾರೆ, ಇನ್ನೊಬ್ಬರಿಗೆ ನಾಗರಿಕತೆಯನ್ನು ಕಲಿಸಿದ್ದಾರೆ. ಅದೇ ರೀತಿ ಅದೇ ಸಂತತಿಯವರು ನಾವು ನಮ್ಮ ಹಿರಿಯರು ಬೇರೆ ದೇಶಕ್ಕೆ ಹೋಗಿ ಕಲಿಸಿದ್ದಾರೆ ಅಂತ ಆದರೆ ನಾವು ಹೇಗಿರಬೇಕು, ನಮ್ಮ ಜವಾಬ್ದಾರಿ ಏನು ಅಂತ ಜವಾಬ್ದಾರಿಯಿಂದ ನಡೆಯಬೇಕು. ನಾವು ಈ ಒಟ್ಟು ಪ್ರಕೃತಿಯ ಆರಾಧಕರಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಿದ ಭಾಗ ಮಾತ್ರ ಈ ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯತೆ ಇದೆ. ಭಾರತ ವಿಶ್ವಗುರು ಆಗಬೇಕು ಅಂತಾದರೆ ಯಾವುದೋ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೋ ಒಂದು ಪೊಲೀಸ್ ವ್ಯವಸ್ಥೆ ಅಥವಾ ಯಾವುದೋ ಒಂದು ಮಿಲಿಟರಿ ವ್ಯವಸ್ಥೆ ಮಾತ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಸಾಲುವುದಿಲ್ಲ, ಅಥವಾ ಯಾವುದಾದ್ರೂ ಒಂದು ಆಡಳಿತ ವ್ಯವಸ್ಥೆ ಮಾತ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆವಾಗ ಮಾತ್ರ ಭಾರತ ವಿಶ್ವಗುರು ಅಂತ ಅಲ್ಲ. ನಾವೆಲ್ಲ ನಾಗರಿಕರು ನಮ್ಮ ಜವಾಬ್ದಾರಿಯಿಂದ, ಅತಿ ಹೆಚ್ಚಾಗಿ ಯುವಕ ಯುವತಿಯರು ನಮ್ಮ ಜವಾಬ್ದಾರಿಯಿಂದ ಈ ಎಲ್ಲ ಆಚಾರ ವಿಚಾರಗಳ ಜೊತೆಯಲ್ಲಿ ನಾವು ಬದುಕು ಕಟ್ಟಿದಾಗ ಮಾತ್ರ ನಮ್ಮ ಭಾರತ ವಿಶ್ವಗುರು ಮತ್ತು ಭಾರತ ಬಲಿಷ್ಠ ಆಗಲಿಕ್ಕೆ ಸಾಧ್ಯತೆ ಇದೆ. ಭಾರತ ಯಾಕೆ ಬಲಿಷ್ಠ ಆಗಬೇಕು ಕೇಳಿದರೆ, ಇದು ಭಾರತಕ್ಕೋಸ್ಕರ ಮಾತ್ರ ಅಲ್ಲ, ಇದು ವಿಶ್ವ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಮಾತೇನಿದೆ. ಅಂದರೆ ಎಲ್ಲರೂ ಒಳ್ಳೆಯದಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಪೂಜೆ ಮಾಡಬೇಕು, ಆರಾಧಿಸಬೇಕು, ಪೂಜಿಸಬೇಕು. ಎಲ್ಲರ ಒಳಿತನ್ನು ಬಯಸುವವರು ನಾವಾಗಬೇಕು, ಧರ್ಮ ರಕ್ಷಕರು ನಾವಾಗಬೇಕು ಅಂತ ಹೇಳ್ತಾ ಈ ಯುವಕರಿಗೆ ಈ ಸಂದರ್ಭದಲ್ಲಿ ಸಂದೇಶವನ್ನು ಹೇಳಿಕೆ ಇಷ್ಟಪಡ್ತೇನೆ. ನಾವು ದೇವರಾಗಿ ಬದುಕಬೇಕಂತೆ. ಉದಾಹರಣೆಗೆ ಒಂದು ಮಾತಿದೆ, ಶಿವಂ ಭೂತೆ ಶಿವಂ ಯಜೇತ್ ಅಂತ. ಅಂದರೆ ನಾವು ಯಾವ ದೇವರಿಗೆ ಪೂಜೆಯನ್ನು ಮಾಡ್ತೀವಿ, ಉದಾಹರಣೆಗೆ ನಾನು ರಾಮದೇವರಿಗೆ ಪೂಜೆ ಮಾಡಿದರೆ ನಾವು ರಾಮದೇವರಾಗಿರಬೇಕು, ನಾನು ಕೃಷ್ಣ ದೇವರಿಗೆ ಪೂಜೆ ಮಾಡಿದರೆ ನಾವು ಕೃಷ್ಣ ದೇವರಾಗಿರಬೇಕು. ಆ ದೇವತ್ವ ನಮ್ಮ ಮನಸ್ಸಿನ ಒಳಗಡೆ ಇದೆ, ನಮ್ಮಲ್ಲಿ ಏನೋ ಶಕ್ತಿ ಇದೆ, ಅದು ದೇವರ ಶಕ್ತಿ ಇದೆ. ಅದನ್ನು ನಾವು ಹೆಚ್ಚಿಗೆಯಾಗಿ ಬೆಳೆಸ್ಕೊಳ್ಳುವಂಥದ್ದಾಗಬೇಕು. ನಾವು ಒಂದು ವೇಳೆ ಅದನ್ನು ಹೆಚ್ಚಿಗೆಯಾಗಿ ಬೆಳೆಸಿಲ್ಲ ಅಂತಾದರೆ ನಮ್ಮಲ್ಲಿ ರಾಕ್ಷಸರ ಗುಣವನ್ನು ಕೊಟ್ಟಿದ್ದಾರೆ ದೇವರು, ಅದು ಹೆಚ್ಚಿಗೆಯಾಗಿ ಬಿಡ್ತೀವಿ, ನಾವೆಲ್ಲ ರಾಕ್ಷಸರಾಗಿಬಿಡ್ತೀವಿ. ಆದ್ದರಿಂದ ದೇವರು ಹುಟ್ಟಿದಂತಹ, ದೇವರು ನಡೆದಾದಂತಹ ಪುಣ್ಯ ಭೂಮಿ ಇದು. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಹನುಮಂತ ಇರ್ಬೋದು, ಅವರೆಲ್ಲ ಹುಟ್ಟಿ ಬದುಕಿ ಕಟ್ಟಿದೆ ನಮಗೂ ಈ ರೀತಿ ಬದುಕಬಹುದು, ಸಾಧಾರಣ ವ್ಯಕ್ತಿಗಳಾಗಿ ಬದುಕಬಹುದು ಅಂತ ಪ್ರಭು ಶ್ರೀರಾಮಚಂದ್ರ ತೋರಿಸಿದಂಥ ಪುಣ್ಯ ಭೂಮಿಯಲ್ಲಿ ನಾವು ಬೇರೆ ದೇಶದವರಿಗೆ ಮಾರ್ಗದರ್ಶಕರಾಗಿರಬೇಕು, ವಿಶ್ವಗುರು ಆಗಬೇಕು ಅಂತಾದರೆ ನಮ್ಮ ವೈಯಕ್ತಿಕ ನಡೆ ಏನಿಗಿರಬೇಕು ಅಂದರೆ ಅದು ಪ್ರಾಮಾಣಿಕತೆಯಲ್ಲಿ ಕೂಡಿದಂತಿರಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಯುಗಾದಿಯ ನಿಮಿತ್ತ ಯುವಕರಿಗೆ ಈ ಸಂದೇಶವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಕೆ ಸರ್, ಇನ್ನು ಪ್ರಪಂಚದಲ್ಲಿರುವಂತಹ ಎಲ್ಲ ಆಚಾರ ವಿಚಾರ ಎಲ್ಲಕ್ಕಿಂತ ಕೂಡ ಅದರಲ್ಲಿ ಶ್ರೇಷ್ಠ ಆಗಿರುವಂಥದ್ದು ನಮ್ಮ ಅಂದರೆ ಹಿಂದೂ ಧರ್ಮ ಅಂತ ಹೇಳ್ತಾರೆ. ಇದು ಸರಿಯಾ? ಜೊತೆಗೆ ಕಾರಣ ಏನು ಅನ್ನುವಂಥದ್ದು? ನನ್ನ ಲೆಕ್ಕದಲ್ಲಿ ಇದು ಹಿರಿಯರು ಹೇಳುವ ಪ್ರಕಾರ ಇದು ಸರಿಯಾಗಿದೆ. ಕಾರಣ ಏನು ಕೇಳಿದರೆ, ಈಗ ಪ್ರಪಂಚದ ಬೇರೆ ಎಲ್ಲ ದೇಶಗಳನ್ನು ತಗೊಂಡ್ರು, ಅಲ್ಲಿ ಯಾರು ದೇವರು ಹುಟ್ಟಿರುವಂಥದ್ದು ಎಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ನಾನು ಇದರಲ್ಲಿ ಯಾವುದೇ ಮತವನ್ನು ಕೆಳಗೆ ಮಾಡಿ ಮಾತಾಡಿದಲ್ಲ. ಉದಾಹರಣೆ ನನಗೆ ಹಿರಿಯರು ಹೇಳಿರುವಂಥದ್ದು ಇಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಯಾವುದಾದ್ರೂ ಒಂದು ದೇಶ ತಗೊಳ್ಳಿ, ಅಲ್ಲಿ ದೇವರು ಬಂದು ಹುಟ್ಟಿದಾರ ಕೇಳಿದರೆ ಇಲ್ಲ. ಉದಾಹರಣೆಗೆ ಯೇಸುವನ್ನು ಒಂದಷ್ಟು ಜನ ನಂಬುವಂಥದ್ದು ಕ್ರಿಸ್ತರಿದ್ದಾರೆ, ಅವರು ಹೇಳ್ತಾರೆ ಅದು ನಮ್ಮ ದೇವದೂತ ಅಂತ ಹೇಳ್ತಾರೆ. ಪೈಗಂಬರ ಇರ್ಬೋದು, ದೇವದೂತರವರೆಲ್ಲ. ಆದರೆ ನಾವು ನೇರ ಹೇಳ್ತೀವಿ ಏನಂದರೆ ನಮ್ಮ ಇದರಲ್ಲಿ ಕೃಷ್ಣ ಬಂದಿದ್ದಾರೆ ಅಂತ. ಕೃಷ್ಣ ಸಾಧಾರಣ ವ್ಯಕ್ತಿಯಾಗಿ ಗೊಲ್ಲನ ಕುಟುಂಬದಿಂದ ಬಂದು ಯಾವ ರೀತಿ ಬದುಕಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಇದು ನಮಗೆ ಒಂದು ಕತೆ ಅನ್ನೋದಕ್ಕಿಂತಲೂ ಇದು ಜೀವನ ಅಂತ, ಜೀವನ ಪದ್ಧತಿ. ದೇವರು ನಮ್ಮ ಭೂಮಿಗೆ ಬಂದಿದ್ದಾರೆ. ಉದಾಹರಣೆ ರಾಮದೇವರನ್ನು ತಗೊಳ್ಳಿ. ರಾಮದೇವರು ಸಾಧಾರಣ ವ್ಯಕ್ತಿಗಳಾಗಿ ಬದುಕಿರುವಂಥದ್ದು. ತನ್ನ ಹೆಂಡತಿಯನ್ನು ಯಾರೋ ಒಬ್ಬ ರಾಕ್ಷಸ ಕದ್ಕೊಂಡು ಹೋಗ್ತಾನೆ, ಒಂದಷ್ಟು ಸಮುದ್ರವನ್ನು ದಾಟ್ಕೊಂಡು ಹೋಗ್ತಾನೆ. ಆವಾಗ ನಿಜವಾಗಿ ದೇವತಾ ಶಕ್ತಿಯನ್ನು ಉಪಯೋಗ ಮಾಡಿ ತರುವಂಥದ್ದು, ಅವರಿಗೆ ಶಿಕ್ಷೆ ಕೊಡುವಂಥದ್ದನ್ನು ರಾಮದೇವರಿಗೆ ಮಾಡ್ಬೋದಿತ್ತು. ಆದರೆ ರಾಮದೇವರು ಅದು ಮಾಡಿದ್ದಲ್ಲ. ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಏನಂದರೆ, ಯಾರು ಅಧರ್ಮಿಗಳಿದ್ದಾರೆ ಅವರ ಇದರಲ್ಲಿ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು
ಒಂದಷ್ಟು ಕೋಪ್ತಿಗಳನ್ನು ಜೊತೆ ಸೇರಿಸ್ಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಇದಕ್ಕೆ ಸೇತುವೆಯನ್ನು ಕಟ್ಟಿಕೊಂಡು, ಯಾವುದು ಭಾರತದಿಂದ ಶ್ರೀಲಂಕೆಗೆ ಇದರಲ್ಲಿ ಸೇತುವೆಯನ್ನು ಕಟ್ಟಿಕೊಂಡು, ಅದಷ್ಟು ಕಷ್ಟದಲ್ಲಿ ಸೇತುವೆಯನ್ನು ಕಟ್ಟಿಕೊಂಡು ಆ ಧರ್ಮ ರಕ್ಷಣೆಯನ್ನು ಕಾರ್ಯವನ್ನು ಮಾಡಿರುವಂಥದ್ದು. ಇದರ ಹಿಂದುಗಡೆ ನಮ್ಮ ಜೀವನ ಇದೆ. ಆ ಎಲ್ಲ ಯುಗದ ನಂತರ ಬಂದಿರುವಂಥ ಕಲಿಯುಗದಲ್ಲಿ ಹುಟ್ಟಿರುವಂಥದ್ದು ನಾವು ಅದನ್ನು ಪೂಜಿಸುವುದು ಮಾತ್ರ ಅಲ್ಲ, ಅದರಲ್ಲಿ ನಡಿಬೇಕಾದಂಥ ಒಂದು ಅವಶ್ಯಕತೆ ಇದೆ. ಆದ್ದರಿಂದ ಎಲ್ಲ ದೇಶಗಳಿಗಿಂತಲೂ ಭಾರತ ಶ್ರೇಷ್ಠ ಅಂತ ನಾನು ಎದೆತಟ್ಟಿ ಹೇಳಬಲ್ಲೆ. ಯಾಕೆ ಕೇಳಿದರೆ, ಇದು ಪವಿತ್ರವಾದಂಥ ಮಣ್ಣಲ್ಲಿ ದೇವರು ಹುಟ್ಟಿರುವಂಥದ್ದು, ಬದುಕಿರುವಂಥದ್ದು, ಬದುಕಿ ತೋರಿಸಿರುವಂಥದ್ದು. ಆದರೆ ನಾವು ಮಾತ್ರ ಅದನ್ನು ನೆನಪು ಬಿಟ್ಟದ್ದು ಹೌದು. ಅದು ಮುಂದಿನ ದಿನಗಳಲ್ಲಿ ಅದು ಆಗಬಾರ್ದು. ನಾವು ಅದನ್ನು ನೆನಪಿಟ್ಟುಕೊಂಡು ಅದೇ ರೀತಿ ಬದುಕುವಂಥದ್ದಾಗಬೇಕು ಅನ್ನುವಂಥದ್ದು ಮಾತು. ಸರ್, ಕೊನೆಯದಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕ ನ್ಯೂಸ್ ಬೀಟ್ ಏನು ಸಂಸ್ಥೆ ಇದೆ, ಇದೊಂದು ಒಳ್ಳೆಯ ಒಂದು ಅರ್ಥಪೂರ್ಣವಾದಂಥ ಸ್ಲೋಗನನ್ನು ಇಟ್ಟುಕೊಂಡಿರುವಂಥ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖುಷಿ ಇದೆ. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ ಅನ್ನೋ ಒಂದು ವಾಕ್ಯದಲ್ಲಿ ಅನೇಕ ಅರ್ಥಗಳನ್ನು ಕೊಡುವಂಥದ್ದಾಗಿದೆ. ಈ ಕಾಲದಲ್ಲಿ ನ್ಯಾಯವನ್ನು ಉಪಯೋಗಿಸಿದರೆ ಕಷ್ಟ, ಸತ್ಯವನ್ನು ಉಪಯೋಗಿಸಿದರೆ ಜೀವನವೇ ಕಷ್ಟ ಅನ್ನುವಂಥ ಒಂದು ಕಾಲ. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ತನ್ನ ಸತ್ಯವನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ದಿನಕ್ಕೆ ನೋವನ್ನು ತಿಂದ ಒಂದು ನಾವು ಕೇಳಿದ್ದೀವಿ. ಅಂದರೆ ಸತ್ಯ ಬಿಟ್ಟಿದ್ರೆ ಖುಷಿಯಿಂದ ಬದುಕ್ಬೋದಿತ್ತು. ಆದರೆ ಸತ್ಯ ಹರಿಶ್ಚಂದ್ರವನ್ನು ಈಗಿನ ಪೀಳಿಗೆಯು ನೆನಪು ಯಾಕೆ ಮಾಡ್ತದೆ ಕೇಳಿದರೆ, ಆ ಸತ್ಯ ನನ್ನ ಹತ್ರ ಇದೆ ಅನ್ನೋ ದೃಷ್ಟಿಯಿಂದ ನಡೆದಂಥ ದಾರಿಯನ್ನು ಈಗ ನೆನಪು ಮಾಡ್ಕೊಳ್ಬೇಕಾದ್ರೆ ಇದೆ. ಆದ್ದರಿಂದ ಈ ಸಂಸ್ಥೆ ಏನಿದೆ, ಇದು ನ್ಯಾಯದ ಜೊತೆಯಲ್ಲಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋ ದೊಡ್ಡ ಮಹತ್ತರವಾಗಿರುವಂಥ ಜವಾಬ್ದಾರಿಯನ್ನು ಹೊತ್ತಿರುವಂಥ ಈ ನ್ಯೂಸ್ ಬೀಟ್ ಏನಿದೆ, ಇದು ಯಶಸ್ವಿಯಾಗಲಿ. ಇದು ಯಶಸ್ವಿ ಆಗೋದು ಕೇವಲ ಈ ಸಂಸ್ಥೆ ಯಶಸ್ವಿ ಆಗಬೇಕು. ಯಾಕೆ ಕೇಳಿದರೆ, ಇದು ಈ ದೇಶಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಬೇಕು. ಒಟ್ಟು ಸಮಾಜ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರ ಪಾತ್ರ ಇದೆ. ಕೇವಲ ರಾಜಕೀಯ ವ್ಯಕ್ತಿ ಅಥವಾ ಕೇವಲ ಕಾನೂನು ವ್ಯವಸ್ಥೆ ಇರ್ಬೋದು, ಅದು ಮಾತ್ರ ಅಲ್ಲ. ಈ ಸುದ್ದಿಗಳನ್ನು ಬಿತ್ತರಿಸುವುದು ನಮ್ಗೆ ಗೊತ್ತಿದೆ. ಅತಿ ಹೆಚ್ಚು ಸಂಸ್ಥೆ ಯಾವ ರೀತಿ ಇದೆ ಕೇಳಿದರೆ, ತನ್ನ ಲಾಭಕ್ಕೋಸ್ಕರ ಅದು ಬಿತ್ತರಿಸೋದು. ಅದು ಈ ಚಾನಲ್ನಲ್ಲಿ ಮಾತ್ರ, ಅಂದರೆ ಇದರಲ್ಲಿ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲದರಲ್ಲೂ ಇದೆ. ನನಗೇನು ಲಾಭ ಅಂತ, ನನಗೆ ಲಾಭ ಇದ್ದರೆ ಮಾತ್ರ ನಾನು ಅದಕ್ಕೆ ಕೆಲಸಕ್ಕೆ ಇರ್ತೇನೆ, ನನಗೆ ಲಾಭ ಇಲ್ಲ ಅಂತ ಆದರೆ ನಾನು ಹೋಗೋದಿಲ್ಲ ಅನ್ನೋದಿದೆ. ಆದರೆ ಒಟ್ಟು ಈ ಸಂಸ್ಥೆ ಏನಿದೆ, ಇದು ನಡೆದ ಬಂದ ದಾರಿಯನ್ನು ನಾನೊಂದಷ್ಟು ಮೆಲುಕು ನೋಡಿದ್ದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಈ ಸಂಸ್ಥೆ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ, ಸಮಾಜಕ್ಕೆ ಶಕ್ತಿ ಕೊಡಲಿ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಲಿ, ಎಲ್ಲ ಸಮಾಜದಲ್ಲಿರುವ ಎಲ್ಲರಿಗೂ ನ್ಯಾಯ ಇದರ ಮುಖಾಂತರ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ವೈಜ್ಞಾನಿಕವಾಗಿ ಕೂಡ ಯುಗಾದಿ ಹಬ್ಬದ ಮಹತ್ವವನ್ನು ನಮಗೆ ತಿಳಿಸಿರಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ವಿಜಯ್ ಕೊಡವೂರು ಅವರು ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ರು. ಯುಗಾದಿ ಹಬ್ಬದ ಮಹತ್ವ ಇರ್ಬೋದು, ವಿಶೇಷತೆ ಇರ್ಬೋದು, ಹಾಗೆಯೇ ಇಂದಿನ ಯುವಕರು ಈ ಒಂದು ಯುಗಾದಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರು. ಇದೇ ರೀತಿ ಇನ್ನಿತರ ವಿಶೇಷ ಸಂಚಿಕೆಗಳನ್ನು ನೀವು ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ಚಾನೆಲ್ನಲ್ಲಿ. ಧನ್ಯವಾದಗಳು.